ವಿಡಿಗೆ ನಾವು ಅದೇನ್ ಕತೆ ಹೇಳೋದಿಲ್ಲ. ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಡಾಕ್ಟರ್ ಚೀನಾರಾಮ್ ಅವರು ಬಂದಿದ್ರು. ಚೀನಾರಾಮ್ ಅವರ ಕಾರ್ಯಕ್ರಮ ಸ್ವಾಗತ. ಖಂಡಿತ ಇಲ್ಲ. ಇವತ್ತು ಬಂದಿರ್ತಕ್ಕಂಥದ್ರಲ್ಲಿ ಅವರೇ ಹೇಳ್ಕೊಂಡಿದ ರೀತಿ ನೋಡಿದ್ರೆ ಬರೀ ಕಾಂಗ್ರೆಸ್ ಒಕ್ಕಲಿಗರು ಮಾತ್ರ ಬಂದಿರ್ಲಿಲ್ಲ, ಎಲ್ಲಾ ಜಾತಿಯವರು ಬಂದಿದ್ದಾರೆ. ಇವತ್ತೊಂದು ಪ್ರತಿಭಟನೆ ಸಾಂಕೇತಿಕವಾಗಿ ಮಾಡುವಂತ ಪ್ರತಿಭಟನೆ ಶಾಂತಿಯುತವಾಗಿ ಮಾಡಿದ್ದಾರೆ. ಬಿಜೆಪಿ ಯಾವತ್ತೂ ಒಕ್ಕಲಿಗರನ್ನ ಕಡೆಗಣಿಸಿಲ್ಲ, ಒಕ್ಕಲಿಗರ ಮೇಲೆ ದ್ವೇಷದ ರಾಜಕಾರಣ ಮಾಡಿಲ್ಲ. ನಮ್ಮ ಪಕ್ಷದಲ್ಲೂ ಒಕ್ಕಲಿಗರು ಬಿಜೆಪಿ ನಾಯಕರುಗಳಿದ್ದಾರೆ. ಇಲ್ಲಿ ಒಕ್ಕಲಿಗರನ್ನು ಪದನ ಬಳಕೆ ಮಾಡಿ ರಾಜಕಾರಣ ಮಾಡ್ತಕ್ಕಂಥ ವಿಧಾನ ಅದನ್ನ ನಾವು ಯಾರು ಒಪ್ಪಕ್ ಸಾಧ್ಯನೇ ಇಲ್ಲ. ಕಾನೂನಿದೆ. ಇವತ್ತು ಇಡಿ ರೈಡ್ ಮಾಡಿದಾಗ, ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡಿದಾಗ ಬಹಳಷ್ಟು ಜನ ಹೇಳಿದ್ರು, ನೋಡ್ರಿ ಕಾಂಗ್ರೆಸ್ ಹಿಂದೆ ಬಿಜೆಪಿ ಸರ್ಕಾರ ಇದೆ, ಏನೋ ಮಾಡ್ತಾ ಇದೆ ಅಂತ. ಡಿ ಕೆ ಶಿವಕುಮಾರನ್ನ ಅನವಶ್ಯಕವಾಗಿ ಕಿರುಕುಳ ಕೊಡುವಂತ ಕೆಲಸ ಎಲ್ಲೂ ಮಾಡಲಿಲ್ಲ. ಅವ್ರಿಗೆ ಬೇಕಾದಂತ ಸಾಕ್ಷ್ಯಾಧಾರಗಳು, ದಾಖಲೆಗಳು ಎಲ್ಲವನ್ನ ಪರಿಶೀಲಿಸಿ ಚುನಾವಣೆಗಳನ್ನ 2 ಚುನಾವಣೆ ಮುಗಿದ ನಂತರ ಅವ್ರನ್ನ ಕೈಗೆತ್ಕೊಂಡಿದೆ. ಅವ್ರು ಹೈಕೋರ್ಟ್ಗೆ ಹೋದ್ರು. ಹೈಕೋರ್ಟ್ ಅಲ್ಲೂ ಕ್ಲೀನ್ ಚೀಟ್ ಕೊಟ್ಟಿದ್ರೆ ಅವ್ರಿಗೆ ಬಂಧಿಸಬಾರ್ದಿದ್ರೆ ಇಡೀ ಬಂಧಿಸ್ತಾನೆ ಇರ್ಲಿಲ್ಲ. ಇವು ಸರಿಯಾದ ರೀತಿಯ ಸಹಕಾರ ಕೊಟ್ಟಿದ್ರೆ ಇವ್ರನ್ನ ಅಲ್ಲೂ ಬಂಧಿಸೋ ಅವಶ್ಯಕತೆ ಇರ್ಲಿಲ್ಲ. ಸರಿಯಾದ ಹೇಳಿಕೆ ಕೊಡ್ಬೇಕಾದ್ರೆ ಪಾಪ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಎಷ್ಟು ದುಡ್ಡು ಎಲ್ಲಿ ಬಂತು, ಹೇಗ್ ಬಂತು, ಯಾರು ಕೊಟ್ಟರು ಅನ್ನೋದನ್ನ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಸರಿಯಾದ ಉತ್ತರ ಕೊಡದೇ ಇರೋದ್ರಿಂದ ಈ ರೀತಿ ಆಗ್ತಾ ಇದೆ. ಇವತ್ತು ಅವ್ರ ಮಗಳಿಗೂ ನೋಟಿಸ್ ಕೊಟ್ಟಿದ್ದಾರೆ. ಅಮ್ಮ ನಿನ್ನ ಹತ್ರ 20 ಕೋಟಿ ಟ್ರಾನ್ಸಾಕ್ಷನ್ ಆಗಿದೆ, ಹೇಗ್ ಬಂತು ಹೇಳ್ಬಮ್ಮ ಅಂತ. ನನಗೆ ಗೊತ್ತಿಲ್ಲ, ನಮ್ಮ ಅಪ್ಪ ಹೇಳ್ತಾರೆ ಅಂತ ಹೇಳಿದ್ರೆ ಅವ್ರ ಅಪ್ಪನ ಶಿಕ್ಷೆಗೆ ಸಿಕ್ಕಾಕಂತಾರೆ. ಇಲ್ಲ ಮಗಳು ನನಗೆ ಗೊತ್ತು, ನನ್ನ ಹತ್ರ ಸ್ಕೂಲಲ್ಲಿ ಹೋಗಿದ್ದೆ, ಕಾಲೇಜ್ಗೆ ಹೋದಾಗ ನನಗೆ ಸ್ಕಾಲರ್ಶಿಪ್ ಬಂತು, ಆ ದುಡ್ಡು 20 ಕೋಟಿ ರೂಪಾಯಿ ನಾನು ಜೋಡಿಸಿ ಇಟ್ಕೊಂಡಿದ್ದೆ ಅಂತ ಅದೊಂಥರ ಆಗ್ತದೆ. ಇಲ್ಲ ಅಂದ್ರೆ ಹೇಗ್ ಬಂತು ಮೂಲ ಹೇಳ್ಬೇಕಲ್ಲ. ದೇಶದ ಕಾನೂನು ಸಂವಿಧಾನಬದ್ಧವಾಗಿ ಎಲ್ರಿಗೂ ಒಂದೇ ಅಲ್ವಾ? ಎಲ್ರಿಗೂ ಒಂದೇ ಇರುವಾಗ ಇಲ್ಲ ನೋಡಿ ಡಿ ಕೆ ಶಿವಕುಮಾರ್ ಮಗಳನ್ನ ಕರ್ಕೊಂಡು ನಮ್ಮ ಸಮನ್ಸ್ ಕೊಟ್ಟಿದ್ದಾರೆ. ಅದಾದ್ಮೇಲೆ ಅವ್ರ ಧರ್ಮಪತ್ನಿ ಕೊಡ್ತಾರೆ, ಅವ್ರ ತಾಯಿಗೆ ಹಿಂದೆ ಕರ್ಕೊಂಡೋಗಿ ವಿಚಾರಣೆ ಮಾಡಿದ್ರು. ಇವೆಲ್ಲ ಹೇಳ್ತಕ್ಕಂಥದ್ದು ಕಾಂಗ್ರೆಸ್ನವರು ಬೇಕಂತ ಏನೋ ಒಂದು ಕತೆ ಕಟ್ಟುವಂತ ಕೆಲಸ ಮಾಡ್ತಾರೆ. ಈಗ ಅಶೋಕ್ ಅವರು ಇದ್ದಾರೆ, ಅಶ್ವತ್ಥ ಇದ್ದಾರೆ ಬಿಜೆಪಿಯಲ್ಲಿ, ಅವರು ಗೌಡ್ರುಗಳೇ, ಸಿ ಟಿ ದೇವಿನೂ ಗೌಡ್ರುಗಳೇ. ನಿನ್ನೆ ಮೊನ್ನೆ ನೋಡ್ತಾ ಇದೆ ಟಿವಿಗಳಲ್ಲಿ ಅವ್ರ ಫೋಟೋಗಳು ಇಟ್ಕೊಂಡು ಯಾವ ರೀತಿ ಅವಹೇಳನಕಾರಿಯಾಗಿ ನೀವು ವರ್ಸಿದ್ರಿ. ಅವ್ರ ಫೋಟೋಗಳ ಮೇಲೆ ಯಾವ ರೀತಿ ಎಂತ ಒಂದು ವಸ್ತುಗಳನ್ನ ಇಟ್ಕೊಂಡು ಹೊಡೆದ್ರಿ. ಇದೆಲ್ಲ ಜನ ನೋಡ್ತಾ ಇಲ್ವಾ? ಹಾಗಿದ್ರೆ ಕಾಂಗ್ರೆಸ್ ಒಂದು ಮಾತ್ರನೇ ಬಿಜೆಪಿ ಒಕ್ಕಲಿಗಿರೋದು, ಬಿಜೆಪಿನ ಒಕ್ಕಲಿಗಿರಿಲ್ವಾ? ಇವೆಲ್ಲ ಎಲ್ಲೋ ಒಂದ್ ಕಡೆ ನಾಟಕ ಆಡ್ತಕ್ಕಂಥ ಸಂಸ್ಕೃತಿ ಬಿಡ್ಬೇಕು. ಇದಕ್ಕೆಲ್ಲ ಮುಖ್ಯವಾದ ಕಾರಣನೇ ಆ ಸಿದ್ದರಾಮಯ್ಯ ಅನ್ನೋದನ್ನ ಮರಿಬಾರ್ದು. ಆ ಸಿದ್ದರಾಮಯ್ಯನವರು ಮಾತಿದ್ರೆ ಸಿದ್ದರಾಮಯ್ಯ ಪ್ರಬಲ ಡಿ ಕೆ ಶಿವಕುಮಾರ್ ಅವ್ರ ತಾಯಿ ತೆಗೆದುಕೊಳ್ತಾರೆ. ಸಿದ್ದರಾಮಯ್ಯ ನನ್ನ ಮಗನ ಬೆಳೆಯೋದನ್ನು ಸಹಿಸಲ್ಲ ಅಂತ ಹೇಳಿದಂತ ಮಾತು ಯಾರು ಹೇಳಿದಲ್ಲ, ಡಿ ಕೆ ಶಿವಕುಮಾರ್ ಅವ್ರ ತಾಯಿನೇ ಫಸ್ಟ್ ಅವ್ರನ್ನ ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡಿದಾಗ ಹೇಳಿದಂತ ಮಾತು ಮರಿಬಾರ್ದು ನಾವು. ಇವತ್ತು ಯಾಕೆ ಬರ್ಲಿಲ್ಲ ಹೋರಾಟಕ್ಕೆ? ಇವತ್ತು ಯಾಕೆ ಕಾಣಿಸ್ಕೊಳ್ಳಿಲ್ಲ? ಇವತ್ತು ಒಕ್ಕಲಿಗರ ಹೋರಾಟ ಅಂತ ಅಲ್ಲ, ಒಕ್ಕಲಿಗರು ಇದ್ರು, ಬ್ರಾಹ್ಮಣರು ಇದ್ರು, ಎಲ್ಲ ಶೆಡ್ಯೂಲ್ ಇದ್ರು, ಎಲ್ಲರೂ ಇದ್ರಲ್ಲ, ಎಲ್ಲ ನಾಯಕರು ಇದ್ರಲ್ಲ. ಉಗ್ರಪ್ಪ ಇದ್ರು, ದಿನೇಶ್ ಗುಂಡೂರಾವ್ ಇದ್ರು, ಶಿವಣ್ಣ ಇದ್ರು, ನರೇಂದ್ರ ಸ್ವಾಮಿ ಇದ್ರು. ಇವರೆಲ್ಲ ಜಾತಿಗಳೆಲ್ಲ ಬೇರೆ ಜಾತಿಗಳು ಬಂದಿಲ್ವ ನಾಯಕರುಗಳು? ಸಿದ್ದರಾಮಯ್ಯ ಬಂದು ಬೆಂಬಲ ಸೋಸ್ಬೇಕಾಗಿತ್ತು. ಬಿಜೆಪಿ ವಿರುದ್ಧ ಸಿದ್ದರಾಮಯ್ಯ ಒಳ ಪಿತೂರಿಯಿಂದಲೇ ಇದೆಲ್ಲ ಹೆಚ್ಚಿಗೆ ಆಗ್ತಾ ಇದೆ. ಇದನ್ನ ನಾವು ಹೇಳಲೇಬೇಕಾಗ್ತದೆ. ಸಿದ್ದರಾಮಯ್ಯ ಬಿಜೆಪಿ ವಿರುದ್ಧ ಈ ಖಂಡಿತ ಇಲ್ಲ. ಆಗ್ಲೇ ಕೆಲವರು ಮಾತಾಡುವಾಗ ಹೇಳ್ತಾ ಇದ್ರು ಕಾಂಗ್ರೆಸ್ನವರು, ಈ ತುಕಡೆ ವಿರೋಧ ಪಕ್ಷಗಳಿದಾವಲ್ಲ, ತುಕಡೆ ಗ್ಯಾಂಗ್ಗಳು, ಈ ತುಕಡೆ ಗ್ಯಾಂಗ್ಗಳೆಲ್ಲ ಮುಗಿಸ್ತಾ ಇದಾರೆ ದೇಶದಲ್ಲಿ ಅಂತ. ಯಾವ ತುಕಡೆ ಗ್ಯಾಂಗ್ಗಳು ಮುಗಿಸ್ತಾ ಇಲ್ಲ. ಯಾರು ತಪ್ಪು ಮಾಡಿದಾರೆ ಅವ್ರು ಸಿಕ್ಕಾಕತ್ತವ್ರೆ. ಇವತ್ತು ಅವರ ಡಿ ಕೆ ಶಿವಕುಮಾರ್ ಪುತ್ರಿ 120 ಕೋಟಿ ಬೇನಾಮಿ ಆಸ್ತಿ ಅಂತಾರೆ. ಉತ್ತರ ಕೇಳಬಾರ್ದೇನು? ಎಲ್ಲಿ ಬಂತಮ್ಮ ನಿನ್ ದುಡ್ಡು, ಹೆಂಗ ಆಸ್ತಿ ಬಂತು ಅಂತ ಕೇಳೋದು ತಪ್ಪೇನು? ಅಲ್ಲಿಗೆ ನೋಡಿ ಡಿ ಕೆ ಶಿವಕುಮಾರ್ ಮಗಳನ್ನ ಕ್ರಮ ಕೈಗೊಳ್ಬೇಕಾದ್ರೆ ನಿಮ್ಮ ಪಕ್ಷದ ನಾಯಕರುಗಳು ತಪ್ಪು ಮಾಡಿದಾಗ ಯಾರು ಆಡಿಯೋ ಬಿಡುಗಡೆ ಸಂದರ್ಭದಲ್ಲಿ ಅದ್ರಲ್ಲಿ ಯಾಕೆ ಐಟಿ ಆಗ್ಲಿ ಯಾಕೆ ತನಿಖೆ ಮಾಡಿಲ್ಲ? ಮಾತ್ರ 10 ಕೋಟಿ 20 ಕೋಟಿ ಆ ತರದ ಒಂದು ಕಾನ್ವರ್ಸೇಷನ್ ಬಂದಿದೆ. ನಾನ್ ಕೇಳೋದು, ನಿಮ್ದೇ ಸರ್ಕಾರ ಇತ್ತು, ನಿಮ್ದೇ ಮುಖ್ಯಮಂತ್ರಿಗಳಿದ್ರು, ನಿಮ್ ಸಮಯ ಸರ್ಕಾರ ಇತ್ತು, ಅದೇನೇ ಸಿಡಿ ಅಂದ್ರಲ್ಲ, ನಾವು ಬರಪ್ಪ ಹೇಳ್ಕೊಡೋರು ನನ್ನ ಅಂತ ಹೋಗಿ ನಿಂತ್ಕೊಳ್ಳಾಗತ್ತ ರೋಡಲ್ಲಿ. ತನಿಖೆ ಮಾಡಿ ಸ್ವಾಯತ್ತವಾಗಿ ಮಾಡ್ತವೆ ಅಂತ ಹೇಳಿ ಯಾವ್ದನ್ನ ಮಾಡ್ಬೇಕಾಗಿತ್ತು? ಶ್ರೀನಿವಾಸ 5 ಕೋಟಿ ಕೊಟ್ಟೆ ಅಂತ ಹೇಳಿ ಸದನದಲ್ಲಿ ಹೇಳಿದ ಮಾತು ಬಗ್ಗೆ ತನಿಖೆ ಮಾಡ್ಬೇಕಾಗಿತ್ತ? ಅವ್ರು ಒಂದ್ಸರಿ ಒಂದ್ ಮಾತು ಹೇಳ್ತಾರೆ, ಇನ್ನೊಂದ್ಸರಿ ಇನ್ನೊಂದ್ ಮಾತು ಹೇಳ್ತಾರೆ. ಅವ್ರ ಮಾತಿಗೆ ನೆಗ್ಲಿಜೆನ್ಸಿ ಅದು, ಇನ್ನೋಸೆಂಟ್ ಅದು. ಅದೊಂದೇ ಅಲ್ಲ, ಬೇರೆ ಬೇರೆ ಶಾಸಕರುಗಳು ಕೂಡ ಆಫರ್ ಕೊಡಲಿಲ್ಲ. ಎಲ್ಲರೂ ಅವರ ಸ್ವಯಂ ಪ್ರೇರಣೆಯಿಂದನೇ ಆಚೆ ಬಂದಿರೋದು. ಇದಕ್ಕೆ ಮೂಲ ಕಾರಣ ಯಾರು? ಅದೇ ಸಿದ್ದರಾಮಯ್ಯನವರೇ. ಇವತ್ತು MTV ನಾಗರಾಜ್ ಹೇಳಿದ್ರು, ಇವತ್ತು ಬೈರತಿ ಬಸವರಾಜ್ ಹೇಳಿದ್ರು, ಎಲ್ಲರೂ ಹೇಳಿದ್ದು ನಾವ್ ಯಾರಿಂದ ಓದಿವಿ ಅಂತಕ್ಕಂಥದ್ದನ್ನ ಬಹಿರಂಗ ಪಡಿಸ್ತೀವಿ ಅಂತ ಹೇಳಿದ್ ಯಾರು?
ಅವರ MLA-ಗಳೇ. ನಾವ್ ಯಾರಿಗೂ ದುಡ್ಡು ಕೊಟ್ಟು ಕರ್ಕೊಂಡು ಹೋಗಿಲ್ಲ. ಬೈತಿ ಬಸ್ ದುಡ್ಡಿಲ್ವಾ? ಸೋಮಶೇಖರ್ ಹತ್ರ ದುಡ್ಡಿಲ್ವಾ? ನಾವ್ MT ನಾಗರಾಜ್ ದುಡ್ಡಿರ್ಲಿಲ್ವಾ? ಅವ್ರು ದುಡ್ಡು ಕೊಟ್ಟು ಬಾಪ 50 ಕೋಟಿ ಕೊಡ್ತೀನಿ 30 ಕೋಟಿ ಕೊಟ್ಟು ಬರಂತ ಬಡವ್ರ. ಈಗ ಒಂದು ವಾರ್ನಿಂಗ್ ಕೊಡ್ತಾ ಇದಾರೆ ಅವರು, ನೀವು ಇದೇನ್ ಮಾಡಿದಿರಿ ಇದೆಲ್ಲ ಮುಲಾಜಲ್ಲೂ ಇಲ್ಲ. ಯಾರೇ ತಪ್ಪು ಮಾಡಿದ್ರು ತಪ್ಪೇ. ದೇಶದ ಅಭಿವೃದ್ಧಿ, ದೇಶದ ಅಖಂಡತೆ, ದೇಶದ ಐಕ್ಯತೆ ಬಗ್ಗೆ ಅವ್ರು ಯೋಚನೆ ಮಾಡ್ತಾರೆ. ಹಾಗಾದ್ರೆ ದೇವೇಗೌಡರ ಸಾಕ್ಷಿ. ಹಿಂದೆ ದೇವೇಗೌಡರು ಇದೇ ಮಾತನ್ನ ಹೇಳಿದ್ರು. ಇವತ್ತು ಮೋದಿ ಅಮಿತ್ ಶಾ ಅವ್ರಿಗೆ ಕಾಶ್ಮೀರ ಇಶ್ಯೂ ತಗೊಳ್ತಾ ಇದ್ದಾರೆ, ದೊಡ್ಡ ದೊಡ್ಡ ಇಶ್ಯೂಗಳಿದೆ. ರಾಜ್ಯದಲ್ಲಿ ಇರ್ತಕ್ಕಂಥ ಸಣ್ಣ ಪುಟ್ಟ ವಿಚಾರಗಳಿಗೆಲ್ಲ ತಲೆ ಹಾಕೋದಿಲ್ಲ. ಹಂಗಾಗಿ ದೇವೇಗೌಡರು ಹೇಳಿಕೆ ಮಾತನ್ನ ನಾವು ಒಪ್ಬೇಕಾಗ್ತದೆ. ದೇವೇಗೌಡರು ಹೇಳಿದ ಮಾತು ಸರಿಯಾಗಿದೆ. ಅದಕ್ಕೆ ಕಾಂಗ್ರೆಸ್ ಹೇಳ್ತಾ ಇದ್ರು ಇಲ್ಲ ಇಲ್ಲ ಮುಂದೆ ಅವ್ರನ್ನ ಏನಾದ್ರು ಅರೆಸ್ಟ್ ಮಾಡ್ಬೋದಕ್ಕೆ ಮೃದು ಧೋರಣೆ ಬಿಜೆಪಿ ಪರವಾಗಿ. ಒಬ್ಬೊಬ್ಬರು ಭಾವನೆಗಳಲ್ಲಿ ಒಂದೊಂಥರ ಮಾತಾಡ್ತಕ್ಕಂಥದ್ದು ನಾನು ಒಪ್ಪೋದಿಲ್ಲ. ಆದ್ರೆ ಸತ್ಯ ಇವತ್ತು ನರೇಂದ್ರ ಮೋದಿ ಅವರು, ಅಮಿತ್ ಶಾ ಜಿ ಅವರು ಮತ್ತೆ ನಮ್ಮ ಪಕ್ಷ ದೇಶ ಕಟ್ಟೋದ್ ಕಡೆ, ದೇಶ ಅಭಿವೃದ್ಧಿ ಮಾಡೋದ್ ಕಡೆ, ದೇಶದ ಸರ್ವತೋಮುಖವಾಗಿ ಏನೆಲ್ಲ ಅಭಿವೃದ್ಧಿ ಮಾಡ್ಬೇಕು ಆ ಚಿಂತನೆಗಳ ಮೇಲೆ ತೊಡಗಿದೀವನ. DK ಶಿವಕುಮಾರ್ ಅಂತ ಇನ್ವಾಲ್ವ್ ಆಗಲ್ಲ, ಕೇವಲ ಅಮಿತ್ ಶಾ ಅವರು ಮಾತ್ರ ಯಾರು ಇನ್ವಾಲ್ವ್ ಆಗಲ್ಲ. ಈ ಕೇಸಲ್ಲಿ ಯಾರು ಇನ್ವಾಲ್ವ್ ಆಗಲ್ಲ. ಇದ್ರಲ್ಲಿ ಇನ್ವಾಲ್ವ್ ಆಗಿರೋದು ಸಂವಿಧಾನಬದ್ಧವಾಗಿ ಏನ್ ತಪ್ಪಾಗಿದೆ ಅದನ್ನ ಸರಿ ನೋಡ್ತಾರೆ. ಸರಿ ಇದ್ರೆ ಸರಿ ಅಂತ ವಾಪಸ್ ಕಳಿಸ್ತಾರೆ. ಸರಿ ಇಲ್ಲ ಅಂದ್ರೆ ನೀನು ಮಾಡಿರೋ ತಪ್ಪಿಗೆ ಸಮಜಾಯಿಸಿ ಕೊಡಪ್ಪ ಅಂತ ಕೇಳ್ತಾರೆ. ಸಮಜಾಯಿಸಿ ಕೊಟ್ಬಿಟ್ರೆ ಮುಗಿದೋಯ್ತು. ಇವತ್ತು ಐಶ್ವರ್ಯ ನನ್ನ ತಂಗಿ ಹೋಗಿದ್ದಾಳೆ ಪಾಪ, DK ಶಿವಕುಮಾರ್ ಮಗಳು. ಇವತ್ತು ಅಯ್ಯಮ್ಮ ನೀ ಹತ್ರ 100 ಕೋಟಿ ಬೇನಾಮಿ ಆಸ್ತಿದೆ, 20 ಕೋಟಿ ವೈಟಲ್ ಟ್ರಾನ್ಸಾಕ್ಷನ್ ಆಗಿದೆ, ಇವೆಲ್ಲ ಕೇಳ್ತಾರೆ. ಹೇಗಾಯ್ತು ಏನೋ ಅನ್ನೋದು ಹೇಳ್ಬೇಕಲ್ಲ. ಹೇಳಿದ್ರೆ ಹೋಗಿರೋ ತಪ್ಪು ಯಾರ್ದು ಅಲ್ಲ. ರಾಜಕಾರಣಿಗಳ ಬಗ್ಗೆ ಸಾರ್ವಜನಿಕ ಜೀವನದಲ್ಲಿ ಜನರ ಮನಸ್ಸಲ್ಲಿ ಒಂದು ಭಾವನೆ ಇದೆ. ಅನೇಕರು ಭ್ರಷ್ಟ ಬಿಜೆಪಿಯಲ್ಲಿ ಇರ್ತಕ್ಕಂಥವರೇ ಆಗ್ಲಿ, JDS ಅಲ್ಲಿ ಇರ್ತಕ್ಕಂಥವ್ರೇ ಆಗ್ಲಿ, ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥವ್ರಾಗ್ಲಿ, ಯಾರೇ ತಪ್ಪು ಪಕ್ಷಗಳಲ್ಲಿ ನಿಲ್ದೇ ಇರ್ತಕ್ಕಂಥವ್ರು ಹಿಂದೆ ನಿಂತ್ಕೊಂಡು ಬ್ಯಾಕ್ ಡೋರ್ ನಿಂತ್ಕೊಂಡು ಆಟ ಆಡ್ತಾ ಇದಾರಲ್ಲ, ಅವ್ರು ಯಾರಾದ್ರೂ ಬಿಡೋದಿಲ್ಲ ಮೋದಿ ಅವರು. ಸುರೇಶ್ ಅವರೇ, ಬಹಳ ಒಳ್ಳೆ ಪ್ರಶ್ನೆಯನ್ನ ನಮ್ಮ ಯಾರಿಗೆ ಏನ್ ಕೊಡ್ಬೇಕು ಅನ್ನೋದು ಕೊಟ್ಟಿದ್ದಾರೆ. ಯಾರಿಗೂ ನಮ್ಗೆ ಅಸಮಾಧಾನ ಇಲ್ಲ. ನಮ್ಮ ಪಕ್ಷದಲ್ಲಿ ಗೌಡ್ರು, ಲಿಂಗಾಯತರು ಅಥವಾ ದಲಿತರು ಅಂತಕ್ಕಂಥ ಪ್ರಶ್ನೆ ಬರಲ್ಲ. ಇವತ್ತು ದೇಶ ಕಟ್ಟೋ ಕೆಲಸ ಆಗ್ಬೇಕಾಗಿದೆ. ದೇಶದಲ್ಲಿ ಇವತ್ತು ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇದೆ, ರಾಜ್ಯದಲ್ಲೂ ನಮ್ಮ ಸರ್ಕಾರ ಇದ್ರೆ ಈ ರಾಜ್ಯಕ್ಕೆ ಇನ್ನಷ್ಟು ಅಭಿವೃದ್ಧಿ ಆಗುವಂತ ಕೆಲಸಗಳು ಆಗ್ತಾವ ಅನ್ನೋ ದಿಕ್ಕಿನಲ್ಲಿ ಎಲ್ಲರೂ ಸಮಾಧಾನವಾಗಿದ್ದಾರೆ.